ಹೇಳ್ತಾ ಇದ್ರು ಇಬ್ರಾಹಿಂ ಅವರು. ಇನ್ನು ಮಣಿಪಾಲ್ ಆಸ್ಪತ್ರೆಗೆ ಗಣ್ಯರು ಸಂಬಂಧಿಕರು ದೌಡಾಗ್ತಾ ಇದ್ದಾರೆ. ಎಲ್ಲರೂ ಬಂದು ಮಾತಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರಂತೆ. ಸಂಸದ ಅಳಿಯ ಡಾಕ್ಟರ್ ಮಂಜುನಾಥ್ ಕೂಡ ದೌಡಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಇರುವಂತಹ ಹಲವು ಜೆಡಿಎಸ್ ಮುಖಂಡರು ಈಗಾಗಲೇ ನಿನ್ನೆಯಿಂದಲೇ ಆಸ್ಪತ್ರೆಯಲ್ಲೇ ಅವರೆಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಿದ್ರು. ಮಣಿಪಾಲ್ ಆಸ್ಪತ್ರೆಗೆ ಗಣ್ಯರು ಸಂಬಂಧಿಕರು ದೌಡಾಯಿಸಿದ್ದಾರೆ. ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದೇ ಸಿಎಂ ಇಬ್ರಾಹಿಂ ಮಾತಾಡ್ತಾನೆ ಒಂದು ವಿಚಾರವನ್ನು ಪ್ರಸ್ತಾಪಿಸಿದ್ರು. ವೈರಿಗಳು ಬಂದ್ರು ಕೂಡ ಈ ಅಮ್ಮ ಹೋಗಿ ಮೊದ್ಲಿಗೆ ಕೇಳ್ತಾ ಇದ್ದತೆ ಊಟ ಆಯ್ತೇನಪ್ಪ, ಊಟ ಮಾಡ್ತೀಯಾ ಅಂದ್ರೆ ಏನಾದ್ರು ಗಲಾಟೆ ಮಾಡಕ್ ಬಂದ್ರು ಕೂಡ ಅವ್ರು ಕರ್ಗಿ ಹೋಗ್ತಾರೆ ಇವ್ರ ಎದುರಿಗೆ. ಅಂತಹ ವ್ಯಕ್ತಿತ್ವ ಇದ್ದಿದ್ರೆ ಅದ್ರು ಚೆನ್ನಮ್ಮನವರದ್ದು. ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಕುಮಾರಸ್ವಾಮಿ, ರೇವಣ್ಣ, ಬಾಲಕೃಷ್ಣ ಇವರೆಲ್ಲರದ್ದು ತಾಯಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದೀಗ ಆಗಮಿಸಿದ್ದಾರಂತೆ. ನೋಡಿ, ಯಾವುದೇ ಪಕ್ಷದವರಾಗ್ಲಿ ದೇವೇಗೌಡರಿಗೆ ಮತ್ತು ದೇವೇಗೌಡರ ಧರ್ಮ ಪತ್ನಿಗೆ, ಅದು ಕಾಂಗ್ರೆಸ್ ಆಗಿರಲಿ ಬಿಜೆಪಿ ಆಗಿರಲಿ ಯಾರೇ ಆಗಿರಲಿ, ಅವರ ಧರ್ಮ ಪತ್ನಿಯನ್ನ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಒಮ್ಮೆ ಆದ್ರೂ ಅವರನ್ನು ಭೇಟಿಯಾಗಿರ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ಆ ಮಾತೃ ಹೃದಯದಿಂದ ಅವರೆಲ್ಲರನ್ನ ಕೂಡ ಬರಮಾಡಿಕೊಳ್ತಾ ಇದ್ದಂತಹ, ಅವರನ್ನ ವಿಚಾರಿಸ್ತಾ ಇದ್ದಂತಹ ಆ ಭಾವನೆಗಳಿವೆಯಲ್ಲ, ಅವರು ಕೊಟ್ಟಂತ ಪ್ರೀತಿ ಅದು ಮನಸ್ಸಿನಲ್ಲಿ ಎಲ್ಲರಲ್ಲೂ ಹಂಗೆ ಇರುತ್ತೆ. ಈಗ ಇಬ್ರಾಹಿಂ ಅವರು ಬಹಳ ಗಲಾಟೆ ಮಾಡಿಕೊಂಡು JDS ಅನ್ನೇ ನಾನು ಹೊಡಿತೀನಿ ಅಥವಾ ಬೇರೆ ನನ್ನ ಪಕ್ಷ ಆಗಿ ಕಟ್ಕೊಳ್ತೀನಿ ಅಂತೆಲ್ಲ ಗಲಾಟೆ ಮಾಡಿಬಿಟ್ಟು ಕುಮಾರಸ್ವಾಮಿ ಅವರಿಗೆ ಇಬ್ರಾಹಿಂ ಅವರಿಗೂ ಎಷ್ಟೆಲ್ಲ ಗಲಾಟೆಗಳಾಗಿವೆ ಅನ್ನೋದನ್ನು ನಮ್ಗೆ ಗೊತ್ತಿದೆ. ಅಷ್ಟೆಲ್ಲ ಆಗಿಯೂ ಕೂಡ ಇಬ್ರಾಹಿಂ ಅವರು ಮಾತಾಡ್ತಾ ಭಾವುಕರಾಗಿಬಿಟ್ರು. ಸಂಪೂರ್ಣ ನ್ಯೂಸ್ ಜೊತೆಯಲ್ಲಿ ಹತ್ತು ಬಿಟ್ರು. ಲಿಟ್ರಲಿ ತಾಯಿ ರೀತಿಯಲ್ಲಿದ್ರು ಸರ್. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ನಾಳೆಯಿಂದ ಅವರು ಸಿಗಲ್ಲ ಅಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ, ಇವರೆಲ್ಲರಲ್ಲಿ, ಈಗ ಬೊಮ್ಮಾಯಿ ಆಗಿರಲಿ ಇಬ್ರಾಹಿಂ ಆಗಿರಲಿ, ನಾನು ಹೊರಗಡೆ ಇದ್ದೀನಿ ಈಗಷ್ಟೇ ಹೋಗ್ತೀನಿ, ನಾನು ಸಂಜೆ ಒಳಗಡೆ ಅಲ್ಲಿ ಹೋಗ್ತೀನಿ ಅಂತ ಕೂಡ ಹೇಳಿದ್ರು. ಅಯ್ಯೋ, ನಾಳೆಯಿಂದ ಅವರು ಇರುವಲ್ಲ ಅನ್ನುವಂಥ ಒಂದು ಭಾವನೆ ಇದೆಯಲ್ಲ, ಅದು ಬಹಳ ದುಃಖವನ್ನು ತರಿಸುತ್ತೆ. ದೇವೇಗೌಡರನ್ನ 1954ರಲ್ಲಿ ಚೆನ್ನಮ್ಮ ಅವರು ವಿವಾಹವಾಗ್ತಾರೆ. ಅದಾದ ನಂತರ ದೇವೇಗೌಡರ ಲಕ್ಕೇನಿದೆ ಅದು ಏರುಮುಖವಾಗಿ ಹೋಗ್ಬಿಡ್ತು. ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಬಂದ್ರು ಚೆನ್ನಮ್ಮನವರು. ಅವರು ವಿಧಿವಶ ಆಗಿರುವಂಥದ್ದು ಅವರ ತುಂಬು ಕುಟುಂಬಕ್ಕೆ, ಎಲ್ಲರ ತುಂಬು ಕುಟುಂಬಕ್ಕೆ ಬಹಳ ನೋವುಂಟಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ 85 ವರ್ಷ ಪ್ರಾಯದ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ವಿಧಿವಶದಿಂದ ದೇವೇಗೌಡರಿಗೆ ಆಘಾತ ಉಂಟಾಗಿದೆ. ಆಬ್ವಿಯಸ್ಲಿ ಇಷ್ಟು ವರ್ಷಗಳ ಕಾಲ ಸಂಗಾತಿಯಾಗಿ ಬದುಕಿದವರು ಇದೀಗ ಆಘಾತ ಆಗೇ ಆಗುತ್ತೆ. ಜೀವಕ್ಕೆ ಜೀವವಾಗಿದ್ಲು ಎಂದು ಅಳ್ತಾ ಇದ್ದಾರಂತೆ ದೊಡ್ಡಗೌಡರು. ನನ್ನ ಜೀವಕ್ಕೆ ಜೀವವಾಗಿದ್ರು, ಬಿಟ್ಬಿಟ್ರು ಅಂತ ಅಳ್ತಾ ಇದ್ದಾರೆ. ದೇವೇಗೌಡರನ್ನ ಸಂತೈಸೋದಕ್ಕೆ ಕುಟುಂಬರು ಹರಸಾಹಸವನ್ನ ಪಡ್ತಾ ಇದ್ದಾರಂತೆ. ಚೆನ್ನಮ್ಮ ವಿಧಿವಶದಿಂದ ದೇವೇಗೌಡರಿಗೆ ಮನಸ್ಸು ಬಹಳ ಕುಗ್ಗಿ ಹೋಗಿದೆ. ತೀವ್ರ ದುಃಖದಿಂದ ದೊಡ್ಡಗೌಡರು ಕಣ್ಣೀರು ಹಾಕ್ತಾ ಇದ್ದಾರಂತೆ. ನನ್ನ ಜೀವಕ್ಕೆ ಜೀವ ಆಗಿದ್ರು ಕಣ್ರಿ, ನಾವಿಬ್ರು ಒಂದೇ ಜೀವ ಅನ್ನೋ ರೀತಿಯಲ್ಲಿ ಬದುಕಿದ್ವಿ. ಸುದೀರ್ಘಾವಧಿಗಳ ಕಾಲ ದೇವೇಗೌಡರಿಗೆ ಚೆನ್ನಮ್ಮ, ಚೆನ್ನಮ್ಮರಿಗೆ ದೇವೇಗೌಡರು, ಒಂದೇ ಜೀವ ಎರಡು ದೇಹದ ರೀತಿಯಲ್ಲಿ ಬದುಕಿದವರು. ಇದೀಗ ಅವರ ಅಗಲುವಿಕೆ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಗೆ ಅದನ್ನು ಸಹಿಸಿಕೊಳ್ಳೋಕಾಗ್ತಾ ಇಲ್ಲ. ಗಳಗಳನ್ನ ಕಣ್ಣೀರನ್ನು ಹಾಕ್ತಾ ಇದ್ದಾರಂತೆ. ಅವರನ್ನು ಸಮಾಧಾನ ಮಾಡೋದಕ್ಕೆ ಅವರ ಇಡೀ ತುಂಬು ಕುಟುಂಬ
ಪ್ರಯತ್ನ ಪಡ್ತಾ ಇದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಇಂದು ಸಂಜೆ 4:50 ಸುಮಾರಿಗೆ ಚೆನ್ನಮ್ಮ ಅವರು ಕೊನೆ ಉಸಿರನ್ನ ಎಳೆದ್ರು. 4 ದಿನಗಳ ಹಿಂದೆ ಅವರನ್ನ ಉಸಿರಾಟದ ತೊಂದರೆ ಅಂತ ಹೇಳಿ ಅಡ್ಮಿಟ್ ಮಾಡಲಾಗಿತ್ತು. ವೈದ್ಯರು ಶತಾಯಗತಾಯ ಅವ್ರನ್ನ ಬದುಕಿಸಲೇಬೇಕು ಅಂತ ಪ್ರಯತ್ನವನ್ನ ಪಟ್ಟರು. ಆದರೆ ಆ ದೇಹ ಸ್ಪಂದಿಸಬೇಕಲ್ಲ, ಅಷ್ಟು ವಯಸ್ಸಾದ ನಂತರ ಗ್ಲೂಕೋಸ್ಗಳನ್ನ ಹೆಚ್ಚು ಕೊಟ್ಟರು ಕೂಡ ಸಮಸ್ಯೆ ಆಗುತ್ತೆ. ಹೆಚ್ಚಿನ ಹೈಯರ್ ಟ್ರೀಟ್ಮೆಂಟ್ಗಳನ್ನು ಕೊಡೋ ಹಾಕಾಗಲ್ಲ, ಯಾಕಂದ್ರೆ ಬಾಡಿ ತಡ್ಕೊಡಲ್ಲ. ಸೊ ಇದೇ ಕಾರಣಗಳಿಂದಾಗಿ ವಯೋಸಹಜವಾಗಿರುವಂತಹ ಕಾಯಿಲೆಯಿಂದ, ಉಸಿರಾಟದ ತೊಂದರೆಯಿಂದ ಚೆನ್ನಮ್ಮರವರು ವಿಧಿವಶರಾಗಿದ್ದಾರೆ. ಇಳಿ ವಯಸ್ಸಿನಲ್ಲಿ ತನ್ನ ಹೆಂಡತಿಯನ್ನ ಕಳೆದುಕೊಂಡ ನೋವಿನಲ್ಲಿ ಎಚ್.ಡಿ. ದೇವೇಗೌಡರು ಕಣ್ಣೀರಿಟ್ಟರಂತೆ ಆಸ್ಪತ್ರೆಯಲ್ಲಿ ಗಳಗಳನೆ. ಯಾಕಂತ ಹೇಳಿದ್ರೆ ಈ ಸುದೀರ್ಘವಾದ ಅವಧಿ ಕಾಲ ಅವರಿಬ್ರು ಒಟ್ಟಿಗೆ ಜೊತೆಯಾಗೇ ಇದ್ರು. ಗಂಡನಿಗೆ ಶ್ರೇಯೋಭಿವೃದ್ಧಿಗಾಗಿ ಆ ಪೂಜೆ ಈ ಪೂಜೆ, ಅದು ಹೋಮ ಇದು ಹೋಮ, ಆ ದೇವಸ್ಥಾನ ಈ ದೇವಸ್ಥಾನ ಅಂತ ನಿರಂತರವಾಗಿ ಪೂಜೆಯಲ್ಲೇ ಕಳೆದು ಹೋಗ್ಬಿಟ್ರು ಚೆನ್ನಮ್ಮನ. ತನಗೋಸ್ಕರ ಇಷ್ಟೆಲ್ಲ ಮಾಡಿದಂತ ಹೆಂಡತಿ ಇವತ್ತು ತನ್ನೊಂದಿಗಿಲ್ಲ ಅನ್ನುವಂಥ ದುಃಖದಲ್ಲಿ ದೇವೇಗೌಡರು ಕಣ್ಣೀರು ಹಾಕಿದ್ದಾರಂತೆ. ನೋಡಿ, ಕಳೆದ ವರ್ಷದ ಬರ್ತ್ಡೇ ಫೋಟೋ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಇಳಿ ವಯಸ್ಸಿನಲ್ಲೂ ಕೂಡ ಜೀವನೋತ್ಸಾಹ ಮಾತ್ರ ಕಡಿಮೆ ಆಗಿರಲಿಲ್ಲ ಚೆನ್ನಮ್ಮ ಅವರಿಗೆ, ದೇವೇಗೌಡರ ಧರ್ಮಪತ್ನಿಗೆ. ಕೇಕ್ ತಿನ್ಸೋದು, ಬೇರೆ ಬೇರೆ ಕಡೆಗಳಲ್ಲಿ ಹೋಗೋದು, ಅದನ್ನೆಲ್ಲ ಅವ್ರು ಮಾಡ್ತಾನೆ ಇದ್ರು. ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಚೆನ್ನಮ್ಮ ವಿಧಿವಶದಿಂದ JDS ಕಾರ್ಯಕರ್ತರು ಬಹಳ ದುಃಖವನ್ನ ತೋರ್ತಾ ಇದ್ದಾರಂತೆ. JDS ಕಾರ್ಯಕರ್ತರ ಪಾಲಿಗೆ ಮಹಾಮಾತೆಯಾಗಿದ್ರು ಚೆನ್ನಮ್ಮ. ಯಾವುದೇ ಕಾರ್ಯಕರ್ತರು ಮನೆಗೆ ಬಂದರೂ ಕೂಡ ಅವರ ಪ್ರೀತಿಯನ್ನ ನೀಡ್ತಾ ಇದ್ರು ಚೆನ್ನಮ್ಮ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಅಂತಿದ್ರು ದೇವೇಗೌಡರ ಪತ್ನಿ. ಎಸ್, ಹೌದು, ಮನೆಗೆ ಹೋದವರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತಿದ್ರಂತೆ ಚೆನ್ನಮ್ಮ. ಯಾವುದೇ ಕಾರ್ಯಕರ್ತ ಬರಿಗೈಲಿ ಹೋಗಲು ಬಿಡ್ತಿರಲಿಲ್ಲ, ಏನಾದ್ರೂ ಕೊಟ್ಟು ಕಳಿಸ್ತಾ ಇದ್ರು. ನಾಯಕರಂತೂ ಮೊದಲು ಚೆನ್ನಮ್ಮರನ್ನೇ ಭೇಟಿ ಆಗ್ಬಿಟ್ಟು ಮನೆಗೆ ಬಂದ್ರು ಕೂಡಲೇ ಅಮ್ಮ ಎಲ್ಲಿದ್ದೀರಾ ಅಂತ ಹೇಳಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಆಮೇಲೆ ದೊಡ್ಡಗೌಡ್ರನ್ನ ಭೇಟಿ ಆಗ್ತಾ ಇದ್ರಂತೆ. ಸೊ ಆ ರೀತಿಯಲ್ಲಿದ್ರು ಅವರು. ತಾಯಿ ಅಂದ್ರೆ ತನ್ನ ಮಕ್ಕಳಿಗೆ ಮಾತ್ರ ತಾಯಿ ಅಲ್ಲ, ಇಡೀ ಊರಿಗೆ ತಾಯಿ ರೀತಿಯಲ್ಲಿ ಇದ್ಬಿಟ್ಟಿದ್ರು. ಇಡೀ ಕಾರ್ಯಕರ್ತರು, JDSನ ಎಲ್ಲಾ ಕಾರ್ಯಕರ್ತರಿಗೂ ತಾಯಿಯ ರೀತಿಯಲ್ಲೇ ಇದ್ದಂತಹ ಹೆಂಗರಳಿನ ಜೀವ ಚೆನ್ನಮ್ಮ ವಿಧಿವಶರಾದ ಕಾರಣದಿಂದಾಗಿ ಕಾರ್ಯಕರ್ತರೆಲ್ಲ ಬಹಳ ದುಃಖ ತಪ್ತರಾಗಿದ್ದಾರೆ. ಎಲ್ಲರೂ ಕೂಡ ಆಸ್ಪತ್ರೆ ಹತ್ರ ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ.